ಹಿಂದೂಗಳ ಪವಿತ್ರ ಹಬ್ಬ ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗಿದೆ. ಮಧುವಣ್ಣ ಗೀತೆಯಂತೆ ಕೂಡ ಸಿದ್ಧವಾಗ್ತಾ ಇದೆ. ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವಂತಹ ಪೂರ್ಣ ಕುಂಭಮೇಳ ಇದು. ಈ ಕುಂಭಮೇಳದಲ್ಲಿ ಸಾವಿರಾರು ಟೆಂಟ್ಗಳ ನಿರ್ಮಾಣ ಕೂಡ ಮಾಡಲಾಗಿದೆ. ಟೆಂಟ್ಗಳಲ್ಲಿ ಕುಂಭಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಕೂಡ ನಡೆಸಲಾಗುತ್ತೆ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ? ಇಲ್ಲಿ ಟೋಟಲ್ ಈಗ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದ್ರೆ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು 1.5 ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಗೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರಾ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಇದೆಲ್ಲ ಪೂರಾ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ಪೂರಾ ಫ್ಲೋರಿಂಗ್ ಮಾಡಿ ಪೂರಾ ನಿಮ್ದು ಕೋರ್ಟ್ ಯಾರ್ಡ್ ಪೂರಾ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ವಿಚಾರ ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನ ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಈಗ ಇಲ್ಲೇನ್ ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಪಬ್ಲಿಕ್ಗೋಸ್ಕರ ಇದು ಪಬ್ಲಿಕ್ಗೋಸ್ಕರ. ಅದ್ರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ್ ಮಂದಿರದ ವಿಶೇಷತೆ ಅಂದ್ರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರ ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾ ಇರೋ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಹಿಂದೂಗಳ ಪವಿತ್ರ ಹಬ್ಬ ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗಿದೆ. ಮಧುವಣ್ಣ ಗೀತೆಯಂತೆ ಕೂಡ ಸಿದ್ಧವಾಗ್ತಾ ಇದೆ. ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವಂತಹ ಪೂರ್ಣ ಕುಂಭಮೇಳ ಇದು. ಈ ಕುಂಭಮೇಳದಲ್ಲಿ ಸಾವಿರಾರು ಟೆಂಟ್ಗಳ ನಿರ್ಮಾಣ ಕೂಡ ಮಾಡಲಾಗಿದೆ. ಟೆಂಟ್ಗಳಲ್ಲಿ ಕುಂಭಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಕೂಡ ನಡೆಸಲಾಗುತ್ತೆ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ? ಇಲ್ಲಿ ಟೋಟಲ್ ಈಗ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದ್ರೆ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು 1.5 ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಗೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರಾ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಇದೆಲ್ಲ ಪೂರಾ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ಪೂರಾ ಫ್ಲೋರಿಂಗ್ ಮಾಡಿ ಪೂರಾ ನಿಮ್ದು ಕೋರ್ಟ್ ಯಾರ್ಡ್ ಪೂರಾ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ವಿಚಾರ ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನ ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಈಗ ಇಲ್ಲೇನ್ ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಪಬ್ಲಿಕ್ಗೋಸ್ಕರ ಇದು ಪಬ್ಲಿಕ್ಗೋಸ್ಕರ. ಅದ್ರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ್ ಮಂದಿರದ ವಿಶೇಷತೆ ಅಂದ್ರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರ ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾ ಇರೋ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಹಿಂದೂಗಳ ಪವಿತ್ರ ಹಬ್ಬ ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗಿದೆ. ಮಧುವಣ್ಣ ಗೀತೆಯಂತೆ ಕೂಡ ಸಿದ್ಧವಾಗ್ತಾ ಇದೆ. ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವಂತಹ ಪೂರ್ಣ ಕುಂಭಮೇಳ ಇದು. ಈ ಕುಂಭಮೇಳದಲ್ಲಿ ಸಾವಿರಾರು ಟೆಂಟ್ಗಳ ನಿರ್ಮಾಣ ಕೂಡ ಮಾಡಲಾಗಿದೆ. ಟೆಂಟ್ಗಳಲ್ಲಿ ಕುಂಭಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಕೂಡ ನಡೆಸಲಾಗುತ್ತೆ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ.
ಕುಂಭಮೇಳದ ಹಿನ್ನೆಲೆಯಲ್ಲಿ ಏನು ಪ್ರಯಾಗ್ರಾಜ್ನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಯಾವ ರೀತಿಯ ಸಿದ್ಧತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕನ್ನಡಿಗರು ಕೂಡ ಇಲ್ಲಿ ಏನು ಸಿದ್ಧತೆಗಳಿದೆ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿ ಆಗ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ? ಇಲ್ಲಿ ಟೋಟಲ್ ಈಗ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್ ನಡೀತಾ ಇದೆ. ಈಗ ಇಲ್ಲಿ 500 ಜನ ಅಂದರೂ ಕೆಲಸ ಮಾಡಿದ್ರೆ ಡೈಲಿ ಡೇ ನೈಟ್. ಇದು ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದು 1.5 ಮಂತಲ್ಲಿ ಪೂರ ಕಂಪ್ಲೀಟ್ ಮಾಡಿದ್ದು ನಾವು. ಆಮೇಲೆ ಟೋಟಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈಗ ಪಬ್ಲಿಕ್ಗೋಸ್ಕರ ಏನೇನು ಬೇಕಂತೇಳಿ. ಈಗ ಫಸ್ಟ್ ಫೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿ ಇದು ಪೂಜಾರಿ ಮಂದಿರ ಇದೆ. ಆ ಪೂಜಾರಿ ಮಂದಿರಲ್ಲಿ ಪೂರಾ ಈ ಇದೆಲ್ಲ ಅಲ್ಲಿ ಶಿಫ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಮಂದಿರ ಸೈಡ್ ಇದೆಲ್ಲ ಪೂರಾ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಇವ್ರಿಗೆ ಪೂರಾ ಫ್ಲೋರಿಂಗ್ ಮಾಡಿ ಪೂರಾ ನಿಮ್ದು ಕೋರ್ಟ್ ಏನಿದೆ ಪೂರಾ ಯೂಸ್ ಆಗುತ್ತೆ ಆ ಥರ. ಈಗ ಈ ರೀತಿ ಎಲ್ಲ ಈ ಒಂದು ವಿಚಾರ ಈ ಕಡೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ? ಇದು ಕಿಚನ್ ಬ್ಲಾಕ್ ಇದೆ ಅವ್ರದ್ದು, ಎಲ್ಲ ಕಿಚನ್ ಬ್ಲಾಕ್. ಮತ್ತೆ ಅಲ್ಲಿ ಈ ಮಂಡಲಗಳನ್ನ ಹಾಕೋದಕ್ಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಮಂಡಲ ಅವರು ಅಲ್ಲಿ ಮಂದಿರಲ್ಲೇ ಇದೆ ಒಳಗಡೆ. ಈಗ ಇಲ್ಲೇನ್ ಮಾಡ್ತಾರೆ ಈ ಒಂದು ಜಾಗದಲ್ಲಿ? ಪಬ್ಲಿಕ್ಗೋಸ್ಕರ ಇದು, ಪಬ್ಲಿಕ್ಗೋಸ್ಕರ. ಅದ್ರ ಜೊತೆಗೆ ಇದ್ರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಹನುಮಾನ ಮಂದಿರದ ವಿಶೇಷತೆ ಅಂದ್ರೆ ಇದು ಹನುಮಾನ್ ಮಂದಿರದು ಇವ್ರದ್ದು ಪಾತಾಳೋಕನಿಂದ ಬಂದ್ಕೊಂಡು ಅವ್ರು ಇವ್ರಿಗೆ ಕೊಂದು ಆಮೇಲೆ ಪಾತಾಳೋಕದಿಂದ ಬಂದು ಇಲ್ಲಿ ಅವರ ವಿಶ್ರಾಮ ಪಡ್ಕೊಂಡು ಜಾಗ ಅಂತ ಇವ್ರು ಹೇಳ್ತಾ ಇರೋ. ಧನ್ಯವಾದ. ಇದಿಷ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿರುದೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.